ಎಲ್ರಿಗೂ ನಮಸ್ಕಾರ. ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹೊಣಸೂರು. ಇವತ್ತು ನಾನು ಕರ್ನಾಟಕದ ಸುಪ್ರಸಿದ್ಧವಾದ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಂತ ಹೇಳಿ ಬಂದಿದೆ. ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ನಾನು ಹಾಗೆ ನನ್ನ ಎಲ್ಲ ಸ್ನೇಹಿತರು ಧರ್ಮಸ್ಥಳಕ್ಕೆ ಅಂತ ಬಂದಿದ್ವಿ. ಬೆಳಗ್ಗೆನೇ ಬಂದ್ವಿ, ದೇವರ ದರ್ಶನ ಕೂಡ ಆಯಿತು. ಅದೇ ರೀತಿಯಾಗಿ ವೀರೇಂದ್ರ ಹೆಗಡೆ ಅವ್ರನ್ನ ಕೂಡ ಭೇಟಿ ಮಾಡಿದ್ವಿ. ಯಾವುದೊಂದು ಹೊಸ ಕಾರ್ಯಕ್ರಮದ ಕುರಿತಾಗಿ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು, ಅದು ಕೂಡ ಆಯಿತು. ಇದಾದ ನಂತರ ನಮಗೆ ಧರ್ಮಸ್ಥಳದಲ್ಲಿ ಬಹಳ ಒಬ್ಬರು ಪರಿಚಿತ ವ್ಯಕ್ತಿ ಒಬ್ಬರು ಸಿಕ್ಕಿದ್ರು, ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥ ವ್ಯಕ್ತಿ. ಅವರು ನಮಗೆ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟರು. ಜೊತೆಗೆ ಬಹಳ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಏನು ಪ್ರತಿನಿತ್ಯ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ, ಅದು ತಯಾರಾಗುವಂಥ ಸ್ಥಳ, ಆ ಒಂದು ಮೆಗಾ ಕಿಚನ್ ಹೇಗಿದೆ ಅನ್ನೋದನ್ನು ತೋರಿಸಿದ್ರು. ನಾನು ಅದನ್ನು ನಮ್ಮ ವೀಕ್ಷಕರಿಗೆ ತೋರಿಸುವಂಥ ನಿಟ್ಟಿನಲ್ಲಿ ವಿಡಿಯೋ ಮಾಡಿದ್ದೀನಿ. ಬನ್ನಿ ಈ ಒಂದು ಧರ್ಮಸ್ಥಳದ ಮೆಗಾ ಕಿಚನ್ ಹೇಗಿದೆ ಅಂತ ಹೇಳಿ ನೋಡ್ಕೊಬರೋಣ. ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದ ಪಡೆಯೋದಕ್ಕೆ ಬರುವಂತಹ ಸಾವಿರಾರು ಜನ ಭಕ್ತಾದಿಗಳಿಗೆ ಪ್ರತಿನಿತ್ಯ ಉಚಿತವಾಗಿ ಆಹಾರವನ್ನ ನೀಡಲಾಗುತ್ತೆ. ಜಾತಿ, ಧರ್ಮ, ಸಂಸ್ಕೃತಿ ಮತ್ತು ಸ್ಥಾನಮಾನವನ್ನ ಲೆಕ್ಕಿಸದೆ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಉಚಿತವಾಗಿ ಇಲ್ಲಿ ಅನ್ನಪ್ರಸಾದವನ್ನ ನೀಡಲಾಗುತ್ತೆ. ಪ್ರತಿದಿನ 50,000ದಿಂದ 1,00,000 ಭಕ್ತಾದಿಗಳಿಗೆ ಆಹಾರವನ್ನ ಕೊಡೋದಕ್ಕೆ ವಿನ್ಯಾಸಗೊಳಿಸಲಾದಂತಹ ಆಧುನಿಕ, ಅತ್ಯಂತ ಸ್ವಚ್ಛ, ಸ್ವಯಂಚಾಲಿತ ಅಡುಗೆ ಮನೆಯನ್ನ ಹೊಂದಿರುವಂಥದ್ದು. ಅನ್ನಪೂರ್ಣ ಭೋಜನ ಶಾಲೆಯನ್ನ ಪರಿಸರ ಸ್ನೇಹಿಯನ್ನಾಗಿ ಮಾಡೋದಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಅಡುಗೆ ಮನೆಯನ್ನ ಪರ್ಯಾಯ ರೀತಿಯ ಶಕ್ತಿಯಿಂದ ನಡೆಯುವಂತೆ ನೋಡ್ಕೊಳ್ತಾ ಇದ್ದಾರೆ. ಈ ಅಡುಗೆ ಮನೆಯು ಇತ್ತೀಚೆಗೆ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ನ ಮೆಗಾ ಕಿಚನ್, ಭಾರತದ ಅತ್ಯಂತ ಪರಿಣಾಮಕಾರಿ ಮತ್ತು ಸಂಪನ್ಮೂಲಯುಕ್ತ ಸಾಮೂಹಿಕ ಅಡುಗೆ ಮನೆಗಳಲ್ಲಿ ಒಂದಾಗಿ ಕಾಣಿಸಿಕೊಂಡಿದೆ. ಧರ್ಮಸ್ಥಳದಲ್ಲಿ ಪ್ರಸಾದ ಸ್ವೀಕಾರವನ್ನ ಮಾಡದೇ ಇದ್ರೆ ನಿಮ್ಮ ತೀರ್ಥಯಾತ್ರೆ ಅಪೂರ್ಣವಾಗುತ್ತೆ ಅಂತಲೇ ಹೇಳಬಹುದು. ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ ಕೆಲಸ ಮಾಡುವ ಸಹಾಯಕರು ಕೇವಲ ದೇವಾಲಯದ ನೌಕರರಾಗಿ ಅಲ್ಲದೆ ಇದನ್ನ ದೇವರ ಸೇವೆ ಅಂತ ಹೇಳಿ ಭಾವಿಸಿ ಈ ಪವಿತ್ರ ಸ್ಥಳದಲ್ಲಿ ಸೇವೆಯನ್ನ ಮಾಡ್ತಾರೆ. ಇಲ್ಲಿ ಯಾತ್ರಿಕರಿಗೆ 3 ಬಗೆಯ ಊಟವನ್ನ ನೀಡಲಾಗುತ್ತೆ. ಇದು ದೇಶದ ಯಾವುದೇ ದೇವಾಲಯಕ್ಕೆ ಹೋಲಿಕೆಯನ್ನ ಮಾಡಿದ್ರೂ ಕೂಡ ಅತ್ಯುತ್ತಮವಾಗಿ ಬಡಿಸುವಂತಹ ಊಟಗಳಲ್ಲಿ ಒಂದು ಅಂತಲೇ ಹೇಳಬಹುದು. ಅಡುಗೆ ಮನೆಯ ಕಚ್ಚಾ ವಸ್ತುಗಳಿಂದ ಹಿಡಿದು ಜೈವಿಕ ಅನಿಲ, ಬೆಂಕಿ ಮತ್ತು ಆಹಾರವನ್ನ ಬಡಿಸೋದಕ್ಕೆ ಬಳಸುವಂಥ ಸಾವಯವ ಬಾಳೆ ಎಲೆ, ತಟ್ಟೆಯವರೆಗೆ ಪ್ರತಿಯೊಂದು ಕೂಡ ಬಹಳನೇ ಸ್ವಚ್ಛವಾಗಿ ನಿರ್ವಹಣೆಯನ್ನ ಮಾಡಲಾಗುತ್ತೆ. ವಿಲೇವಾರಿ ವ್ಯವಸ್ಥೆ ಕೂಡ ಅದ್ಭುತವಾಗಿ ನಡೆಯುತ್ತೆ. ಈ ಮುಂಚೆ ಅಲ್ಲಿ ಕೆಲಸ ಮಾಡೋರೆ ಅಲ್ಲಿನ ತಟ್ಟೆಗಳನ್ನ ಶುಚಿಗೊಳಿಸ್ತಾ ಇದ್ರು. ಆದ್ರೆ ಇದೀಗ ತಂತ್ರಜ್ಞಾನದ ಬಳಕೆಯಿಂದಾಗಿ ತಟ್ಟೆಗಳನ್ನ ಸ್ವಚ್ಛವಾಗಿ ಶುಚಿಗೊಳಿಸಲಾಗುತ್ತೆ. ಆ ಒಂದು ದೃಶ್ಯ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದೆಡೆಯಲ್ಲಿ ಮಿಷಿನ್ ಮುಖಾಂತರವಾಗಿ ತಟ್ಟೆಗಳು ಸ್ವಚ್ಛಗೊಳ್ತಾ ಹೋದ್ರೆ ಅದನ್ನ ಜೋಡಿಸಿ ಮುಂದೆ ಊಟಕ್ಕೆ ಬರುವಂತವರಿಗೆ ಸಿದ್ಧವಾಗಿ ಇಡಲಾಗುತ್ತೆ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ವಚ್ಛವಾಗಿ ಮೇಂಟೈನ್ ಮಾಡಲಾಗುತ್ತೆ. ನೀವೀಗ ನೋಡ್ತಾ ಇರುವಂತದ್ದು ದಿನನಿತ್ಯ ಬಳಕೆಗೆ ಬಳಸುವಂತ ತರಕಾರಿಗಳನ್ನ ಸ್ಟೋರ್ ಮಾಡಿ ಇಡಲಾಗುವಂತ ದಾಸ್ತಾನು ಕೊಠಡಿ. ಆಯಾ ದಿನಕ್ಕೆ ಬೇಕಾಗುವಂತ ತರಕಾರಿಗಳನ್ನ ಫ್ರೆಶ್ ಆಗಿ ತರಿಸಿ ಬಹಳನೇ ಶುಚಿಯಾಗಿ ಈ ಒಂದು ದಾಸ್ತಾನು ಕೊಠಡಿಯಲ್ಲಿ ಇಡಲಾಗುತ್ತೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ದಾನದ ರೂಪದಲ್ಲಿ ತಾವು ಬೆಳೆದಿರುವಂತಹ ತರಕಾರಿಗಳನ್ನ ಕೂಡ ತಂದು ಕೊಡುವಂಥದ್ದು ವಿಶೇಷ. ಹಾಗಿದ್ರೆ ಇಷ್ಟೆಲ್ಲ ಆಹಾರ ಸಾಮಗ್ರಿಗಳನ್ನ ಬೇಯಿಸೋದು ಹೇಗೆ? ಬಹಳನೇ ಚಾಲೆಂಜಿಂಗ್ ಅಂತ ಅನ್ಸುತ್ತಲ್ವಾ? ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ತೀನಿ. ನೀವೀಗ ನೋಡ್ತಾ ಇರುವಂತಹ ಲಿಫ್ಟ್ ಏನಿದೆ, ಇದನ್ನ ದಾಸ್ತಾನು ಕೊಠಡಿಯಿಂದ ಮೇಲ್ಗಡೆ ಇರುವಂತಹ ಕೊಠಡಿಗೆ ಸಾಗಾಣಿಕೆಯನ್ನ ಮಾಡೋದಕ್ಕೆ ಇರುವಂತಹ ಲಿಫ್ಟ್ ಇದು.
ನೀವೀಗ ನೋಡ್ತಾ ಇರುವಂತದ್ದು ಮತ್ತೊಂದು ಫ್ಲೋರ್ ನಲ್ಲಿ ಇರುವಂತಹ ಪಾತ್ರೆಗಳನ್ನ ಸ್ವಚ್ಛಗೊಳಿಸುವಂತಹ ಮೆಷಿನ್ಗಳು, ಜೊತೆಗೆ ರುಬ್ಬುವಂತ ಯಂತ್ರಗಳು. ಈ ಬೃಹದಾಕಾರದ ಪಾತ್ರೆಗಳು ಒಂದು ಬಾರಿಗೆ 700 ಲೀಟರ್ನಷ್ಟು ಸಾರು ಹಾಗೂ ಸಾಂಬಾರನ್ನ ಬೇಯಿಸೋದಕ್ಕೆ ಇದನ್ನ ಬಳಸಲಾಗುತ್ತೆ. ಇದರ ಕೆಳಭಾಗದಲ್ಲಿ ನೀವು ನೋಡಿದ್ರೆ ಡ್ರೈನ್ ಸಿಸ್ಟಮ್ ಅನ್ನ ಕೂಡ ನೋಡಬಹುದು. ಇಲ್ಲಿ ನೋಡಿ, ಮಂಜುನಾಥನ ಸೇವಕರು ಆಹಾರ ಪದಾರ್ಥಗಳನ್ನ ಲಿಫ್ಟ್ ಮುಖಾಂತರವಾಗಿ ಮತ್ತೊಂದು ಫ್ಲೋರ್ಗೆ ಕೊಂಡೊಯ್ತಾ ಇದ್ದಾರೆ. ಇದರ ಇನ್ನೊಂದು ಬದಿಯಲ್ಲಿ ನೋಡೋದಾದ್ರೆ ಈ ಬೃಹದಾಕಾರದ ಪಾತ್ರೆಗಳು ಒಂದು ಬಾರಿಗೆ ಸುಮಾರು 100 ಕೆಜಿಗಳಷ್ಟು ಅಕ್ಕಿಯನ್ನ ಏಕಕಾಲಕ್ಕೆ ಬೇಯಿಸಬಹುದು. ಅಕ್ಕಿಯನ್ನ ಬೇಯಿಸಿದ ನಂತರ ನಾವು ಅನ್ನವನ್ನ ಬಸಿತೀವಿ. ಆದ್ರೆ ಇಲ್ಲಿ ಪ್ರಮಾಣ ಜಾಸ್ತಿ ಇರೋದ್ರಿಂದಾಗಿ ಇಲ್ಲಿ ಅನ್ನವನ್ನ ಬಸಿಬೇಕು ಅಂತ ಹೇಳಿದ್ರೆ ಆ ಪಕ್ಕದಲ್ಲಿ ಇರುವಂತಹ ವಾಲ್ ಏನಿದೆ ಅದನ್ನ ತಿರುಗಿಸಿದ್ರೆ ಹೆಚ್ಚಿನ ಪ್ರಮಾಣದ ನೀರು ಕೆಳಗಡೆ ಡ್ರೈನ್ ಮುಖಾಂತರವಾಗಿ ಹೋಗುತ್ತೆ. ನೀವು ಆಗಲೇ ನೋಡಿದ್ದು ಏಕಕಾಲಕ್ಕೆ 700 ಲೀಟರ್ಗಳಷ್ಟು ಸಾರನ್ನ ಬೇಯಿಸುವಂತಹ ಪಾತ್ರೆ. ಈಗ ನೋಡ್ತಾ ಇರುವಂತದ್ದು ಏಕಕಾಲಕ್ಕೆ 1000 ಲೀಟರ್ನಷ್ಟು ಸಾರು ಹಾಗೂ ಸಾಂಬಾರನ್ನ ಬೇಯಿಸಬಹುದಾದಂತಹ ಪಾತ್ರೆಗಳು. ಇದು ಇನ್ನೊಂದು ಕೊಠಡಿಯ ಮತ್ತೊಂದು ಬದಿಯಲ್ಲಿ ಇರುವಂಥದ್ದು. ಧರ್ಮಸ್ಥಳದ ಅಡುಗೆ ಕೋಣೆಗಳಲ್ಲಿ ಶುಚಿತ್ವಕ್ಕೆ ಬಹಳನೇ ಮಹತ್ವವನ್ನ ಕೊಡಲಾಗುತ್ತೆ. ಹಾಗಾಗಿ ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಅಡಿಗೆಯನ್ನ ಮಾಡಿದ್ರೂ ಕೂಡ ಈವರೆಗೂ ಯಾವುದೇ ರೀತಿಯಾದಂತಹ ಅಸ್ವಸ್ಥರಾಗಿರುವಂತಹ ಅಥವಾ ಆರೋಗ್ಯ ಕೆಟ್ಟಿರುವಂತಹ ಉದಾಹರಣೆಗಳು ನಿಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ. ಇನ್ನು ತಯಾರಾದಂತಹ ಊಟವನ್ನ ಲಿಫ್ಟ್ ಮುಖಾಂತರವಾಗಿ ಅನ್ನಪೂರ್ಣ ಭೋಜನ ಶಾಲೆಗೆ ತರಲಾಗುತ್ತೆ. ಅಲ್ಲಿ ಬೇರೆ ಬೇರೆ ಪಾತ್ರೆಗಳಲ್ಲಿ ಅನ್ನವನ್ನ ಸಪರೇಟ್ ಆಗಿ, ಬಡಿಸುವಂತಹ ಸಾಂಬಾರನ್ನ ಸಪರೇಟ್ ಆಗಿ, ಹಾಗೆ ತರಕಾರಿ ಪದಾರ್ಥಗಳೇನಿದೆ ಆ ಒಂದು ಖಾದ್ಯಗಳನ್ನ ಸಪರೇಟ್ ಆಗಿ ಮಾಡಿಕೊಳ್ಳಲಾಗುತ್ತೆ. ನೋಡಿ, ಮಾಡಿರುವಂತಹ ಅನ್ನ ತಣ್ಣಗಾಗಬಾರ್ದು ಅಂತ ಹೇಳಿ ಎಷ್ಟು ಚೆನ್ನಾಗಿ ಅದನ್ನ ಮುಚ್ಚಿಟ್ಟಿದ್ದಾರೆ ಅಂತ. ಹಾಗಾಗಿ ನಮಗೆ ಧರ್ಮಸ್ಥಳದ ಊಟ ಅಷ್ಟೊಂದು ರುಚಿ ಹಾಗೆ ಶುಚಿ ಅಂತ ಕೂಡ ಅನ್ಸುವಂಥದ್ದು. ಧರ್ಮಸ್ಥಳದ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿಗೆ ಬಂದಿರುವಂತಹ ಭಕ್ತಾದಿಗಳು ಯಾವತ್ತೂ ಕೂಡ ಹಸಿವಿನಿಂದ ಊಟ ಖಾಲಿಯಾಗಿದೆ ಅಂತ ವಾಪಸ್ ಹೋಗಿರುವಂತ ಉದಾಹರಣೆಗಳೇ ಇಲ್ಲ. ಯಾಕೆಂದ್ರೆ ಇಲ್ಲಿ ನಿರಂತರವಾಗಿ ಊಟ ರೆಡಿ ಆಗ್ತಾನೆ ಇರುತ್ತೆ. ಅದೆಷ್ಟೋ ಬಾರಿ ವಿಶೇಷ ದಿನಗಳು, ಹಬ್ಬ ಹರಿದಿನಗಳ ಸಂದರ್ಭದಲ್ಲೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಷ್ಟೋ ಜನ ಭಕ್ತಾದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರುವಂತಹ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಎಲ್ಲರಿಗೂ ಶುಚಿಯಾದ ಅಷ್ಟೇ ರುಚಿಯಾದ ಊಟವನ್ನ ಕೊಡುವಂಥದ್ದು ಧರ್ಮಸ್ಥಳದ ಶ್ರೀ ಮಂಜುನಾಥನ ಆಶೀರ್ವಾದ ಅಂತಲೇ ಹೇಳಬಹುದು. ಅಂತೆಯೇ ಧರ್ಮಸ್ಥಳದಲ್ಲಿ ಊಟದ ಸಮಯವನ್ನ ನೋಡೋದಾದ್ರೆ ಭಾನುವಾರ ಮತ್ತು ಸೋಮವಾರ ಬೆಳಗ್ಗೆ 10:30ರಿಂದ ಸಂಜೆ 4:30ರವರೆಗೆ, ಸಂಜೆ 7 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಇನ್ನು ಮಂಗಳವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2:45ರವರೆಗೆ, ಸಂಜೆ 7ರಿಂದ ರಾತ್ರಿ 10 ಗಂಟೆಯವರೆಗೆ. ಭಾರತ ದೇಶದ ಅತಿ ಸ್ವಚ್ಛ ಧಾರ್ಮಿಕ ಕ್ಷೇತ್ರ ಅಂತ ಹೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ 2016 ಅಕ್ಟೋಬರ್ 2ನೇ ತಾರೀಕಿನಂದು ಸಫಾಯಿಗಿರಿ ಪ್ರಶಸ್ತಿ ಲಭಿಸಿರುವಂಥದ್ದು ಹೆಮ್ಮೆಯ ವಿಚಾರ. ಇನ್ನು ಧರ್ಮಸ್ಥಳದ ದೇವಾಲಯದ ದರ್ಶನದ ಸಮಯವನ್ನ ನೋಡೋದಾದ್ರೆ ಬೆಳಿಗ್ಗೆ 6:30ರಿಂದ 2:30ರವರೆಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ನಂತರ ಸಂಜೆ 5 ಗಂಟೆಯಿಂದ ರಾತ್ರಿ 8:30ರವರೆಗೆ ದೇವರ ದರ್ಶನವನ್ನ ಪಡೆಯಬಹುದು. ಒಂದ್ ವೇಳೆ ನೀವೇನಾದ್ರೂ ದೇವಸ್ಥಾನಕ್ಕೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂಥದ್ದಾದ್ರೆ ದೇವಸ್ಥಾನದ ಅಡ್ರೆಸ್, ಆಫೀಸ್ನ ದೂರವಾಣಿ ಸಂಖ್ಯೆ, ಅದರಂತೆ ಇಮೇಲ್ ಅಡ್ರೆಸ್ ಅನ್ನ ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಅದರ ಮೂಲಕವಾಗಿ ನೀವು ದೇವಸ್ಥಾನವನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಕೂಡ ಧರ್ಮಸ್ಥಳ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿರಬಹುದು. ಆದ್ರೆ ಅಲ್ಲಿನ ಅಡುಗೆ ಮನೆಯನ್ನ ಎಷ್ಟೋ ಜನ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಪ್ರಯತ್ನವನ್ನ ಮಿತ್ರರ ಮಿತ್ರ ವಾಹಿನಿಯ ವತಿಯಿಂದ ನಾವು ಮಾಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ನುವಂಥದ್ದಾದ್ರೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈ ರೀತಿಯಾದ ಹಲವು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.
ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.